ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗೂಢತೆಯನ್ನ ಭೇದಿಸುವಲ್ಲಿ ಎಸ್ಐಟಿ ಅಧಿಕಾರಿಗಳು ಯಶಸ್ವಿ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿದೆ. ಈ ಬೆನ್ನಲ್ಲೇ ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಕಾಲ್ ಲಾಗ್ ಸೇರಿದಂತೆ ಸಿಜೆ ರಾಯ್ ಬಳಸ್ತಾ ಇದ್ದಂತಹ ಕಚೇರಿಯ ಕೊಠಡಿ ಇರಬಹುದು, ಎಲ್ಲ ಕಡೆ ತಲಾಶ್ ಮಾಡಿದ್ದಾರೆ. ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ರಾಯ್ ಕಚೇರಿಯ ಕೊಠಡಿಯಲ್ಲಿ 2 ಮೊಬೈಲ್ ಪತ್ತೆಯಾಗಿತ್ತು. ಬಟ್ ತನಿಖಾಧಿಕಾರಿಗಳಿಗೆ ಹೊಸ ತಲೆನೋವು ಶುರುವಾಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಒಂದು ಆಂಡ್ರಾಯ್ಡ್ ಮೊಬೈಲ್, ಮತ್ತೊಂದು ಐಫೋನ್ ಪತ್ತೆಯಾಗಿದೆ. ಆಂಡ್ರಾಯ್ಡ್ ಪಾಸ್ವರ್ಡ್ ಅನ್ನು ಓಪನ್ ಮಾಡಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಐಫೋನ್ ಪಾಸ್ವರ್ಡ್ಗಳು ಆಕ್ಸೆಸ್ ಇಲ್ಲ ಅಂದರೆ ಕಷ್ಟ ಓಪನ್ ಆಗೋದು. ಸೊ ಈ ವಿಚಾರ ತಲೆನೋವು. ರಾಯ್ ಮೊಬೈಲ್ನಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ಜಾಸ್ತಿ ಇರಲಿಲ್ವಂತೆ. ಫೋನ್ನಲ್ಲಿ ರಾಯ್ ಮಾತನಾಡ್ತಾ ಇದ್ದಿದ್ದು ಕೂಡ ರೇರ್ ಅನ್ನೋದು ಗೊತ್ತಾಗ್ತಾ ಇದೆ. 2ರಲ್ಲಿ ಒಂದು ಫೋನ್ನಲ್ಲಿ ಮಾತನಾಡಿರೋದು ತುಂಬ ವಿರಳ ಅನ್ನೋದು ಗೊತ್ತಾಗ್ತಾ ಇದೆ. ಹೆಚ್ಚಾಗಿ 1-to-1 ಮಾತನಾಡ್ತಿದ್ದೇ ಹೆಚ್ಚು ಸಿಜೆ ರಾಯ್ ಅವರು. ಐಫೋನ್ ಪಾಸ್ವರ್ಡ್ ಓಪನ್ ಆದ ಬಳಿಕ ಮಾಹಿತಿ ಸ್ಪಷ್ಟತೆ ಸಿಗುವಂತಹ ಸಾಧ್ಯತೆ ಇದೆ. ಅದರಲ್ಲೇನಾದರೂ ಅವರು ಕಾಂಟ್ಯಾಕ್ಟ್ ಮಾಡಿರೋದು, ಮೆಸೇಜ್ ಮಾಡಿರುವ ಮಾಹಿತಿ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈ ರೀತಿಯ ನಿಗೂಢ ಸಾವಿನ ಪ್ರಕರಣದಲ್ಲಿ ಗೊಂದಲವೇ ಇರುವಂತಹ ಈ ರೀತಿಯ ಪ್ರಕರಣಗಳಲ್ಲಿ ಪೊಲೀಸರಿಗೆ ಅತಿ ದೊಡ್ಡ ಹಿಂಟ್ ಕೊಡುವಂಥದ್ದೇ ಇವರು ಬಳಸುವಂತಹ ಮೊಬೈಲ್ಗಳು, ಆ ವ್ಯಕ್ತಿ ಬಳಸ್ತಾ ಇದ್ದಂತಹ ಮೊಬೈಲ್ಗಳು. ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಹಾಗೆ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು IT ಅಧಿಕಾರಿಗಳ ಟಾರ್ಚರ್ ಅಂಥೇಳಿ. ಈ IT ಅಧಿಕಾರಿಗಳ ಟಾರ್ಚರ್ಗೆ ಸಂಬಂಧಪಟ್ಟಂತೆ ಏನಾದರೂ ಡೀಟೇಲ್ಸ್ ಇದೆಯಾ, ಯಾರ್ಯಾರ ಜೊತೆಗೆ ಕೊನೆಯದಾಗಿ ಮಾತನಾಡಿದ್ರು, ಎಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ. ಇನ್ನು IT ವಿಚಾರದಲ್ಲೂ ಕೂಡ ಸಿಜೆ ರಾಯ್ ಕುಟುಂಬಸ್ಥರು ಪ್ರಾಥಮಿಕ ಹಂತದಲ್ಲಿ ಮೌಖಿಕವಾಗಿ ಮಾತಾಡಿದ್ರು. ಕಂಪ್ಲೇಂಟಲ್ಲಿ ಎಲ್ಲೂ ಕೂಡ IT ಅಧಿಕಾರಿಗಳ ಬಗ್ಗೆ ಉಲ್ಲೇಖ ಮಾಡಿದ್ದು ಇಲ್ಲಿ ತನಕ ಇಲ್ಲ. IT ವಿರುದ್ಧ ಆರೋಪ ಮಾಡಿದ್ದ ಕುಟುಂಬಸ್ಥರು ರಾಯ್ ಸಾವಿಗೆ IT ಕಿರುಕುಳವೇ ಕಾರಣ ಅಂತ ಆರೋಪ. ಬಟ್ ಇಲ್ಲಿ ತನಕ IT ವಿರುದ್ಧ ಯಾವುದೇ ದೂರನ್ನು ದಾಖಲಿಸಿಲ್ಲ. ಇದೇ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇರೋದು. ಆತ್ಮಹತ್ಯೆ ಮಾಡಿಕೊಂಡ ಕಚೇರಿಯಲ್ಲಿದ್ದಂತಹ 2 ಅಧಿಕಾರಿಗಳನ್ನು ಅವರ ಸ್ಟೇಟ್ಮೆಂಟನ್ನು ಪಡೆಯೋ ಕೆಲಸವನ್ನು SIT ಮಾಡ್ತಾ ಇದೆ. ಪ್ರಾಥಮಿಕವಾಗಿ ಅಶೋಕ್ ನಗರ ಪೊಲೀಸರು ಕೂಡ ಆಲ್ರೆಡಿ ಅವ್ರ ಸ್ಟೇಟ್ಮೆಂಟನ್ನು ಪಡ್ಕೊಂಡಿದ್ರು. ನೀವು ಎಷ್ಟೊತ್ತಿಗೆ ಹೋದ್ರಿ, ಯಾವ ವಿಚಾರಕ್ಕಾದಂತಹ ರೇಡ್ ಇದು, ಏನು ನೋಟಿಸನ್ನು ಕೊಟ್ಟಿದ್ರಿ, ಆಮೇಲೆ ಕಾನೂನಾತ್ಮಕ ಹೋರಾಟ ಒಂದನ್ನು ಕೂಡ ಮಾಡಿದ್ರಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಪ್ರಾಥಮಿಕ ಇನ್ಫಾರ್ಮೇಷನನ್ನು ಕಲೆ ಹಾಕಿದ್ರು. ಆದರೆ ಕುಟುಂಬಸ್ಥರು ಇಲ್ಲಿ ತನಕ ಅಧಿಕೃತವಾಗಿ ದೂರು ಕೊಟ್ಟಿಲ್ಲ. ಅವ್ರು ದೂರು ಕೊಟ್ಟರೆ ಮಾತ್ರ ಇದ್ರ ಬಗ್ಗೆ ಈ ಆ್ಯಂಗಲ್ನಲ್ಲಿ ಕೂಲಂಕುಷವಾಗಿ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಸಿಜೆ ರಾಯ್ ಅವರ ಸಹೋದರ ಮೌಖಿಕವಾಗಿ ಪ್ರೆಷರ್ ಬಗ್ಗೆ ಹೇಳಿದ್ರು. ಬಟ್ ಇಲ್ಲಿ ತನಕ ಘಟನೆಯಾಗಿ ಇಷ್ಟು ದಿನ ಆಗಿದೆ, ಇಲ್ಲಿ ತನಕ ಕಂಪ್ಲೇಂಟ್ ಮಾತ್ರ ಕೊಡೋದಕ್ಕೆ ಹೋಗ್ತಾ ಇಲ್ಲ. ಏನು ಕಾರಣ ಇರ್ಬೋದು? ಕಂಪ್ಲೇಂಟ್ ಇನ್ನಾದರೂ ಕೊಡೋ ಸಾಧ್ಯತೆ ಇದೆಯಾ? ಮಮತಾ, IT ಅಧಿಕಾರಿಗಳ ಕಿರುಕುಳದಿಂದಲೇ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಮತ್ತೆ ಅವರ ಕುಟುಂಬಸ್ಥರು ಮೌಖಿಕವಾಗಿ ಆರೋಪ ಮಾಡಿದ್ರು. ಆದರೆ ಇಲ್ಲಿವರೆಗೂ ಕೂಡ ಅದಕ್ಕೆ ಪೂರಕವಾಗಿ ಯಾವುದೇ ರೀತಿಯ ಸಾಕ್ಷ್ಯಗಳನ್ನು ಅವ್ರ ಕುಟುಂಬಸ್ಥರು ಅಧಿಕಾರಿಗಳಿಗೆ ನೀಡಿಲ್ಲ. ಅದೇ ಸಂದರ್ಭದಲ್ಲೇ IT ಅಧಿಕಾರಿಗಳನ್ನು ಅಶೋಕ್ ನಗರ ಪೊಲೀಸರು ಕೂಡ 2 ಅಧಿಕಾರಿಗಳನ್ನು ಕರೆಸಿ ಅವರಿಂದ ಆ ದಿನ ಏನೇನಾಯಿತು ಎಲ್ಲವನ್ನು ಕೂಡ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿರುವಂಥದ್ದು ಮತ್ತು ಅವರ ಕುಟುಂಬಸ್ಥರು ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಕೇಳಿ ಕಲೆಕ್ಟ್ ಮಾಡಿಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲೇ ತನಿಖೆ ಕೂಡ ಮುಂದುವರೆದಿದೆ. ಮತ್ತೊಂದು ಕಡೆ ಸಿಜೆ ರಾಯ್ ಅವರು ಬಳಸ್ತಿದ್ದಂಥ 2 ಮೊಬೈಲ್ಗಳನ್ನು ಕೂಡ ಆ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ರು. ಅದರಲ್ಲಿ ಆಂಡ್ರಾಯ್ಡ್ ಮೊಬೈಲನ್ನು ಓಪನ್ ಮಾಡಿದರೆ, ಓಪನ್ ಮಾಡಿದಂಥ ವೇಳೆಯಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಗಳು ಅಥವಾ ಹೆಚ್ಚಿನ ಕಾಂಟ್ಯಾಕ್ಟ್ ಲೀಸ್ಟ್ ಸಿಕ್ಕಿಲ್ಲ. ಆ ಸಂದರ್ಭದಲ್ಲಿ ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಸಿಜೆ ರಾಯ್ ಅವರು ಯಾರಿಗೂ ಕೂಡ ಫೋನಲ್ಲಿ ಅಷ್ಟೊಂದು ಸಂಪರ್ಕ ಮಾಡ್ತಾ ಇರಲಿಲ್ಲ. ಬದಲಾಗಿ ತುಂಬ ಕಡಿಮೆ ಜನರ ನಂಬರ್ಗಳು ಮಾತ್ರ ಅವ್ರು ಇಟ್ಕೊಂಡಿದ್ರು. ಹಾಗಾಗಿ ಏನಾದರೂ ಇಂಪಾರ್ಟೆಂಟ್ ವಿಚಾರ ಮಾತಾಡೋದಿದ್ರು ಕೂಡ 1-to-1 ಮಾತಾಡ್ತಿದ್ರು. ಹಾಗಾಗಿ ಆ ಸಂದರ್ಭದಲ್ಲಿ ಆ ಮೊಬೈಲ್ನಲ್ಲಿ ಯಾವುದೇ ರೀತಿಯ ಮಾಹಿತಿಗಳು ಲಭ್ಯ ಆಗಿಲ್ಲ. ಮತ್ತೊಂದು ಐಫೋನ್ ಏನಿದೆ, ಐಫೋನ್ FSL ಕಳಿಸಿರುವಂಥದ್ದು. FSLನಿಂದ ಅದನ್ನ ರಿಟ್ರೀವ್ ಮಾಡಬೇಕಾಗುತ್ತೆ. ಅದು ಪಾಸ್ವರ್ಡ್ ಇರೋ ಕಾರಣಕ್ಕಾಗಿ ಅದು ಪಾಸ್ವರ್ಡ್ ಸಿಕ್ಕ ನಂತರದಲ್ಲಿ ಅದರಲ್ಲೇನಾದರೂ ಈ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳು, ದಾಖಲೆಗಳು ಸಿಗ್ಬೋದಾ ಅನ್ನೋ ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಶುರು ಮಾಡಲಿದ್ದಾರೆ. ಸದ್ಯಕ್ಕೆ 3 ದಿನಗಳಿಂದಲೂ ಕೂಡ 3 ಆಯಾಮಗಳಲ್ಲಿ SIT ಅಧಿಕಾರಿಗಳು ತನಿಖೆ ನಡೆಸಿದ್ರು ಕೂಡ ಇಲ್ಲಿವರೆಗೂ ಕೂಡ ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಧಿಕಾರಿಗಳಿಗೆ ಸ್ಪಷ್ಟತೆ ಸಿಕ್ಕಿಲ್ಲ. ಆ ನಿಟ್ಟಿನಲ್ಲೇ ಅಧಿಕಾರಿಗಳು ಕೂಡ ಒಂದು ಕಡೆ IT ಅಧಿಕಾರಿಗಳು ವಿಚಾರಣೆ ಮಾಡಿರುವಂಥದ್ದು, ಮತ್ತೊಂದು ಕಡೆ ಸಿಜೆ ರಾಯ್ ಅವರ ಕುಟುಂಬಸ್ಥರನ್ನು ಕರೆಸಿ ಒಂದಷ್ಟು ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ಮತ್ತು ಆರ್ಥಿಕ ವ್ಯವಹಾರಗಳೇನಿದ್ವು ಅವನ್ನು ಕೂಡ ಇವಾಗ ಚೆಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. SIT ಅಧಿಕಾರಿಗಳು ಕವರಪ್ಗೆ ಕಾರಣ ಆಗಲಿಲ್ಲ ಅಂದರೆ ಸಾಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಜನ. ಕವರಪ್ ಆಗಿರೋ ವಿಚಾರಗಳನ್ನ ಆಚೆ ತೆಗಿತಾರಾ ಅನ್ನೋದು ಒಂದು ಕುತೂಹಲ. ನೋಡೋಣ ಇದಕ್ಕೆ ಉತ್ತರ ಹೇಗೆ ಸಿಗುತ್ತೆ ಅಂತ.